ಬ್ಯಾಕ್. ಆಪರೇಷನ್ ಡ್ರಾಮಾಗಳು ನಡೀತಾ ಇದ್ದಾವೆ. ಡ್ರಾಮಾ ಸರ್ಕಾರ ರಚನೆ ಆದಾಗ್ಲಿಂದಲೂ ಕೂಡ ಇದೆ. ಆದ್ರೆ ಈ ಡ್ರಾಮಾಗೆ ಒಂದು ಕ್ಲೈಮ್ಯಾಕ್ಸ್ ಸಿಗ್ತಾ ಇಲ್ಲ, ಈ ಸಿನಿಮಾಗೆ ಒಂದು ಕ್ಲೈಮ್ಯಾಕ್ಸ್ ಸಿಗ್ತಾ ಇಲ್ಲ. ಈಗಾಗಲೇ ಹೊರಟ್ಟಿಯವರು ಕೂಡ ಹೇಳ್ತಾ ಇದ್ರು, JDS ನಾಯಕರು, ಒಂದು ಸರ್ಕಾರ ಉರುಳಿಸ್ಬಿಡಿ, ಇಲ್ಲಾಂದ್ರೆ ಸರ್ಕಾರ ಮಾಡೋಕ್ಕಾದ್ರೂ ಬಿಟ್ಬಿಡಿ, ಯಾಕೆ ಸುಮ್ಮನೆ ಮೀನಮೇಷ ಎಣಿಸ್ತೀರಿ, ನಮಗೂ ಕೂಡ ತಲೆ ಕೆಟ್ಟು ಹೋಗಿದೆ ಅನ್ನೋ ರೀತಿಯಾಗಿ ಅವ್ರು ಮಾತನಾಡ್ತಾ ಇದ್ರು. ಎಸ್, ಅದಕ್ಕಿಂತ ಮುಂಚಿತವಾಗಿ ಬಂಡೆಪ್ಪ ಕಾಶೆಂಪೂರ್ ಮತ್ತು ಸಿದ್ದರಾಮಯ್ಯ ಹಾಗೆಯೇ ಯಡಿಯೂರಪ್ಪ ಅವರ ಮಾತುಗಳನ್ನ ಕೇಳಿಸ್ಕೊಂಡ್ಬರೋಣ. ತದನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಹಾವಲಕ್ ಸ್ಪಷ್ಟ ಬಹುಮತ ಇರುವಂತಹ ಕಾಂಗ್ರೆಸ್ JDS ಒಟ್ಟಾಗಿ ಆಡಳಿತ ನಡೆಸೋದಲ್ಲಿ ಸಂಪೂರ್ಣ ವಿಫಲ ಆಗಿದೆ. 167 ತಾಲೂಕಲ್ಲಿ ಭೀಕರ ಬರಗಾಲ ಇದೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಕರಣಗಳು ಪ್ರತಿನಿತ್ಯ ಮುಂದುವರೆದಿದೆ. ಯಾವುದೇ ಸಚಿವ ಬರಗಾಲದ ಕಡೆ ಗಮನ ಕೊಡ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ. ಕಳೆದ 8-9 ತಿಂಗಳು ಪೂರ್ಣ ಸಮಯ ಹಾಳು ಮಾಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಸ್ಥಗಿತ ಆಗಿದೆ. ಹೋಗಿರ್ಬೋದು ಡೆಲ್ಲಿಗೆ ಅಂತ ಇಟ್ಕೊಳ್ಳೋಣ, ಏನು ವಾಟ್ ಈಸ್ ರಾಂಗ್ ಇನ್ ದಟ್? ಅದಕ್ಕೆ ಬೇರೆ ಬಣ್ಣ ಕಟ್ಟೋದಕ್ಕೆ ಡೆಲ್ಲಿಗೆ ಹೋದ್ರು, ಬಾಂಬೆಗೆ ಹೋದ್ರು, ಎಲ್ಲಿ ಹೋಗ್ಬಾರ್ದು MLAಗಳು? ಯಾರು JDS ಆಗಲಿ ಕಾಂಗ್ರೆಸ್ ಆಗಲಿ ಒಬ್ಬ MLA BJP ಕಡೆ ಹೋಗೋದಿಲ್ಲ, ಬರ್ದಿಟ್ಕೋರಿ. ಪ್ರಶ್ನೆನೇ ಬರಲ್ಲ ನಡ್ರಿ. ಉಲ್ಟಾ ಬಿಜೆಪಿ ಶಾಸಕರೇ ನಂಬಲ್ ಬರ್ತಾರ, ಅದು ನೋಡ್ತಾ. ಓಕೆ, ಯಡಿಯೂರಪ್ಪ ಅವರು ಹೇಳ್ತಿದ್ದಾರೆ 167 ತಾಲೂಕುಗಳಲ್ಲಿ ಬರ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಹಾಗಾದ್ರೆ ಗೋಮತ್ಸುದನ್ ಅವರ ಈ ವಿಚಾರವಾಗಿ ಚರ್ಚೆ ಮಾಡಕ್ಕೆ ಏನಾದ್ರು ಹೋಗಿದ್ದಾರಾ? ಹೇಗೆ ಅಭಿವೃದ್ಧಿ ವಿಚಾರ ಮಾಡೋದು ಅಂತ ಹೇಳಿ ನಿಮ್ಮ ಪಕ್ಷದ ಎಲ್ಲ ನಾಯಕರು, ಶಾಸಕರು? ಸರ್, ಅಭಿವೃದ್ಧಿಯ ಬಗ್ಗೆ ವಿಚಾರ ಮಾಡಲಿಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇರುವಂಥದ್ದು ಸರ್ಕಾರಕ್ಕೆ. ಓಕೆ, ನಾವು 104 ಜನ ಕೂತ್ಕೊಂಡು ಇಡೀ ರಾತ್ರಿ ಚರ್ಚೆ ಮಾಡಿದ್ರು, 24 ಗಂಟೆ ಚರ್ಚೆ ಮಾಡಿದ್ರು, ಸರ್ಕಾರದಿಂದ 5 ಪೈಸಾ ಬಿಡುಗಡೆ ಮಾಡಿಸುವಂತ ಅಧಿಕಾರ ನಮಗಿಲ್ಲ. ಆ ಅಧಿಕಾರ ಇರುವಂತದ್ದು ಕುಮಾರಸ್ವಾಮಿ ಅವ್ರಿಗೆ. ಆ ಅಧಿಕಾರ 104 ಶಾಸಕರನ್ನ ಗೆಲ್ಸ್ಕೊಂಡು ಬಂದಿರುವಂತ ಕ್ಷೇತ್ರದ ಜನತೆ ಸುಮ್ಮನೆ ಇರ್ಬೇಕಾ? ಸರ್ಕಾರ ನಮ್ದಲ್ಲ, ಇವ್ರದಿದೆ, ಈ ಪಕ್ಷದ ಶಾಸಕರು ನಮ್ಮ ಸರ್ಕಾರದಲ್ಲಿಲ್ಲ, ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ಸುಮ್ಮನೆ ಬಿಡ್ಬೇಕಾ ಅವರು? ಅವ್ರಿಗೆ ಯಾವ ಹಕ್ಕಿಲ್ವಾ? ಸರ್, ನಾವು ಅದಕ್ಕೆ ಬೇಕಾದಂತ ಹೋರಾಟವನ್ನ ಮಾಡಿದ್ದೇವೆ. ಇತ್ತೀಚೆಗೂ ಸಹ ಇವರ ಒಬ್ಬ ಸಚಿವ ದುಡ್ಡು ತಗೊಂಡಿದ್ದಕ್ಕೆ ಪುಟ್ಟರಂಗ ಶೆಟ್ಟಿ ಬಗ್ಗೆ ನಾವು ಮಾಡಿದಂತ ಹೋರಾಟದಲ್ಲಿ ಅದು ಒಂದು ಹೋರಾಟ ಇತ್ತು. ಯಾವ್ಯಾವ ಬರಪೀಡಿತ ತಾಲೂಕುಗಳಿದ್ದಾವೆ ಅಲ್ಲಿಗೆ ಇಲ್ಲಿ ತನಕ ಯಾವುದೇ ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವ ಹೋಗಿಲ್ಲ. ಇಲ್ಲಿರುವಂತ ಯಾವುದೇ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ಇವತ್ತು ಜನ ಜಾನುವಾರುಗಳಿಗೆ ನೀರಿನ ತತ್ವಾರ ಆಗ್ತಾ ಇದೆ. ಅದಕ್ಕೆ ಬೇಕಾದಂತ ಹುಲ್ಲು, ಅದಕ್ಕೆ ಬೇಕಾದಂತ ಮೇವು ಸಿಗ್ತಾ ಇಲ್ಲ. ಅದನ್ನ ಈಗಲೇ ಸಂಗ್ರಹ ಮಾಡಿ ಇಟ್ಕೋಬೇಕು. ಈಗ ನವೆಂಬರ್, ಡಿಸೆಂಬರ್, ಜನವರಿ ತಿಂಗಳಲ್ಲಿ ಬೇರೆ ಬೇರೆ ಕಡೆ ಭತ್ತ ಕಟಾವ್ ಆಗುತ್ತೆ. ಈ ಕಟಾವಾದಂತ ಹುಲ್ಲನ್ನ ಇವರು ತೆಗೆದಿಟ್ಕೋಬೇಕು. ಇದನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಾಟ ಮಾಡಬೇಕು. ಇದು ಯಾವುದ್ರ ಕಡೆನೂ ಸರ್ಕಾರದ ಗಮನ ಇಲ್ಲ, ಇವ್ರ ಗಮನ ಇಲ್ಲ. ನಮ್ಮ ಹೋರಾಟ ಇಲ್ಲಿ ವಿಫಲ ಆಗ್ತಾ ಇದೆ, ಹೀಗಾಗಿ ನಾವು ಸೂರ್ಯ ಕೇಳಿ ಅನ್ನೋದು ನಿಮ್ಮ ವಾದ. ಸೂರ್ಯ ಕೇಳಿ ಕಳೆದ 2-3 ತಿಂಗಳಿಂದ ಇವ್ರು ಮಾಡಿದ್ದು ಒಂದೇ ಕೆಲಸ, ಕ್ಯಾಬಿನೆಟ್ ಎಕ್ಸ್ಪಾನ್ಷನ್. ಕಳೆದ 1 ತಿಂಗಳಿಂದ ನಡೆದಿರುವಂತದ್ದು ಬೋರ್ಡು ಕಾರ್ಪೊರೇಷನ್. ಈ 3 ತಿಂಗಳಿಂದ ಇವ್ರು ಮಾಡ್ಕೊಂಡ್ ಬಂದಿರೋದು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್, ಬೋರ್ಡು ಕಾರ್ಪೊರೇಷನ್. ಅದರಲ್ಲಿ ಜಗಳ. ಕಾಂಗ್ರೆಸ್ ಅವ್ರು ಕೊಟ್ಟಂತ ಪಟ್ಟಿಗೆ ಮುಖ್ಯಮಂತ್ರಿ ಸೈನ್ ಹಾಕಲ್ಲ, ಮುಖ್ಯಮಂತ್ರಿ ಹೇಳೋದನ್ನ ಕಾಂಗ್ರೆಸ್ ಅವ್ರು ಕೇಳಲ್ಲ. ಇದರ ನಡುವೆ ಯಾವ ಮಂತ್ರಿಯೂ ಸಹ ಜಿಲ್ಲೆಗೆ ಹೋಗ್ತಾ ಇಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲಸ ಮಾಡ್ತಾ ಇಲ್ಲ. ಅನೇಕ ಜಿಲ್ಲಾ ಉಸ್ತುವಾರಿಗಳನ್ನೇ ಕೊಟ್ಟಿಲ್ಲ. ಅವ್ರು ಇಲ್ಲಿ ತನಕ 1 ಮೀಟಿಂಗೂ ಹೋಗಿಲ್ಲ. ಇವ್ರ ಅಭಿವೃದ್ಧಿ ಏನ್ ಮಾಡ್ತಾರೆ ಇವರು? ಏನ್ ಅಭಿವೃದ್ಧಿ ಮಾಡ್ತಾ ಇದ್ರಿ? ದಯಮಾಡಿ ಅವರು ಹಿರಿಯರಿದ್ದಾರೆ, ದಯವಿಟ್ಟು ಈ ರೀತಿ ಒಂದು ಹೇಳಿಕೆ ಕೊಡ್ತಕ್ಕಂತ ಸಂದರ್ಭದಲ್ಲಿ ಅದನ್ನ ಹೇಳ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ಬರಗಾಲ ಎಲ್ಲೆಲ್ಲಿ ಯಾವ ಜಿಲ್ಲೆಗಳಲ್ಲಿ ಇದೆಯೋ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಒಂದು ತಂಡ ಬಂದು ಅದನ್ನ ಅಧ್ಯಯನ ಮಾಡಿ ಕೇಂದ್ರಕ್ಕೆ ವರದಿಗಳು ಕೊಟ್ಟಿದ್ದಾರೆ. ಕಾಟಾಚಾರದ ಪ್ರಶ್ನೆ ಇಲ್ಲ. ಏನ್ ಕೇಂದ್ರದಿಂದ ನಮ್ಗೆ ಇವತ್ತು ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಅವರೇ ಹೇಳ್ಬೇಕಾಗುತ್ತೆ. ಕೇಂದ್ರದಲ್ಲಿ ಇವರು ಯಾವ ಹೋರಾಟ ಮಾಡಿದ್ದಾರೆ ಎಲ್ಲ ಜಿಲ್ಲೆಗಳು, ರಾಜ್ಯ ಸರ್ಕಾರದಿಂದ ಏನ್ ಕೊಟ್ಟಿದ್ದೀರಿ ಮತ್ತೆ ಹೇಳಿ. ಎಲ್ಲಾ ಜಿಲ್ಲೆಗಳು ಇಲ್ಲಿಯ ತನಕ ರೆವಿನ್ಯೂ ಸಚಿವರು ನಾಗೇಂದ್ರ ಪ್ರಸಾದ್ ಅವರೇ, ಕಾನ್ಫರೆನ್ಸ್ ಸಂಪುಟ ಪುನಾರಚನೆ ವಿಡಿಯೋ ಕಾನ್ಫರೆನ್ಸ್ ಮಾಡಿರೋದು ಬಿಟ್ರೆ ಏನ್ ಮಾಡಿದ್ದಾರೆ ಹೇಳಿ. ಒಂದ್ ನಿಮಿಷ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಅಸಮಾಧಾನಗಳು ಇರೋದ್ರ ಸಂಕೇತವೇ ಈಗ ಆಪರೇಷನ್ ಕಮಲಕ್ಕೆ ನಾಂದಿ ಆಗ್ತಾ ಇದೆ. ನಿಮ್ಮ ಪಕ್ಷದ ಅಥವಾ ಮೈತ್ರಿ ಸರ್ಕಾರದ
ಎಲ್ಲ ಅತೃಪ್ತರನ್ನ ಸಮಾಧಾನ ಪಡಿಸುವಲ್ಲಿ ವಿಫಲರಾಗಿದ್ದೀರಿ. ಸರ್, ಅನೇಕ ಸಂದರ್ಭಗಳಲ್ಲಿ ತಮ್ಮೊಂದು ಮಾತನ್ನು ಹೇಳಿದ್ದೀನಿ. ಈ ರಾಜ್ಯದಲ್ಲಿ ಈಗ ಅವರೇ ಕೂಡ 104 ಜನ ಇದ್ದಾರೆ. ಹಾಗಾದ್ರೆ 12 ಜನ ಕರ್ಕೊಂಡು 104 ಜನಕ್ಕೂ ಅವ್ರು ಮಂತ್ರಿಗಳು ಮಾಡ್ತಾರೆ. ಹಾಗಾದ್ರೆ ಆಸೆ ನೋಡಿ ಇವತ್ತು ಕಷ್ಟಪಟ್ಟು ನಿಮ್ಮಲ್ಲಿ ಪ್ರಾಬ್ಲಮ್ ಒಪ್ಕೊಳ್ತಾ ಇದ್ದೀರಿ. ಹೌದು, ಸಹಜ ಅಂತ ಕೇಳಬೇಕು. ಕೇಳಿ, ಎಲ್ಲರೂ ಕೂಡ ಕಷ್ಟಪಟ್ಟು ಗೆದ್ದು ಬಂದಂತ ಸಂದರ್ಭದಲ್ಲಿ ಜನಗಳಿಗೆ ಸೇವೆ ಮಾಡಬೇಕು ಅಂತ ಮನೋಭಾವನೆ ಇರುತ್ತೆ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಪ್ರಜಾಪ್ರಭುತ್ವ ಎಲ್ಲರಿಗೂ ಅವಕಾಶಗಳು ಸಿಗಲ್ಲ. ಪ್ರಜೆಗಳ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆ ಅಂದ್ರೆ ಕೇಳೋಕೊಂತರ ಏನೇನೋ ಮಾತಾಡ್ತಿದ್ದಾರೆ ಅಂತ ಅನ್ನಿಸುವ ಹಾಗಿದೆ. ಪ್ರಶ್ನೆನೇ ಇಲ್ಲ ಯಾವುದೇ ಕಾರಣಕ್ಕೂ ಇವತ್ತು ನೋಡಿ ರಾಜ್ಯದಲ್ಲಿ ಅದಕ್ಕೋಸ್ಕರ ಅತೃಪ್ತಿ, ಅದಕ್ಕೋಸ್ಕರ ಬೇರೆ ಪಕ್ಷದ ಜೊತೆಗೆ ಕೈ ಜೋಡಿಸುವ ಹುನ್ನಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಅನೇಕ ಸಂದರ್ಭಗಳಲ್ಲಿ ಎಲ್ಲಾ ಪಕ್ಷದವರು ನಮ್ಮ ಏನ್ ಸಮ್ಮಿಶ್ರ ಸರ್ಕಾರದಲ್ಲಿದ್ದಾರೆ ಎಲ್ಲರೂ ಕೂಡ ಇದಕ್ಕಿಂತ ಹೆಚ್ಚಿನ ಅನುದಾನ ಕೊಡಿ, ಅಲ್ಲಿ ನಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಉತ್ತರ ಕರ್ನಾಟಕ ಆಗಿರ್ಬೋದು, ಬಯಲುಸೀಮೆಗೆ ಆಗಿರ್ಬೋದು, ಅಥವಾ ಮೈಸೂರು ಭಾಗಕ್ಕಾಗಿರ್ಬೋದು ಅನೇಕ ಸಂದರ್ಭಗಳಲ್ಲಿ ಎಲ್ಲರನ್ನೂ ಕೂರಿಸ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಅವ್ರು ಹೇಳೋದು ಸುಲಭ, ವಾಸ್ತವ ಆಗಿಲ್ಲ ಅನ್ನೋದು ಅಲ್ಲಿಯ ಕ್ಷೇತ್ರದ ಜನತೆಯೂ ಕೂಡ ಹೇಳ್ತಾ ಇದ್ದಾರೆ. ರೈತರ ಸಮಸ್ಯೆಗಳು ಯಾವ ರೈತರ ಸಮಸ್ಯೆಗಳ ಬಗ್ಗೆ ನಮಗೆ ಹೇಳ್ಕೊಡ್ಬೇಕಾದ ಬಿಜೆಪಿ ನಾವ್ ಯಾವ ಪಾಠ ಕಲಿಬೇಕಾದ ಅವಶ್ಯಕತೆ ಈ ರಾಜ್ಯದಲ್ಲಿ ಇಲ್ಲ. ದಯವಿಟ್ಟು ನಮ್ಮನ್ನ ನೋಡಿ ಈ ದೇಶದಲ್ಲಿ ಒಂದು ಇತಿಹಾಸ ಕ್ರಿಯೇಟ್ ಆಗ್ತಾ ಇದೆ ರೈತರ ಬಗ್ಗೆ. ದಯವಿಟ್ಟು ನಮಗೆ ರೈತರ ಕಾಳಜಿ ಇರೋದ್ರಿಂದಾನೇ ಇವತ್ತು ಈ ಜನಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ಒಪ್ಕೊಂಡಿರ್ತಕ್ಕಂಥ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಓಕೆ, ಆದ್ರೂ ಕಾಂಗ್ರೆಸ್ನಲ್ಲಿ ಮೀಟಿಂಗ್ ಮೇಲೆ ಆಗ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಭಯ ಶುರುವಾಗಿದೆ. ಹೆಂಗ್ ಉಳಿಸ್ಕೊಳ್ಳೋದು? ಮತ್ತೆ ಯಾವ ಆಧಾರದ ಮೇಲೆ ಇಂಪಾಸಿಬಲ್ ಅಂತ ಹೇಳ್ತಾ ಇದ್ದೀರಿ? ಡಿ ಕೆ ಶಿವಕುಮಾರ್ ಈಗ ಭಯನೇ ಖಂಡಿತ ಇಲ್ಲ. ಈಗ ಇವ್ರು ಹೇಳ್ತಾರೆ ಎಲ್ಲ ಅಭಯ ಈಗ ಕೇಳ್ತಾರಲ್ಲ ಜಗಳ ಶುರುವಾಗಿದೆ ಅಂತ ಹೇಳ್ಕೊಂಡು. ಒಂದೇ ಪಾರ್ಟಿ ಸರ್ಕಾರ ಆಗಿದ್ರು, ಕಾಂಗ್ರೆಸ್ದೇ ಸರ್ಕಾರ ಅಥವಾ ಬಿಜೆಪಿದೇ ಸರ್ಕಾರ ಅಥವಾ JDS ಕೇಳಿ ಸಿಂಗಲ್ ಪಕ್ಷ ಸರ್ಕಾರ ಆದ್ರೂ ಕೂಡ ಒಂದು ಮಂತ್ರಿಮಂಡಲ ಬಗ್ಗೆ ಆಗಿರ್ಬೋದು, ಈ ನಿಗಮ ಮಂಡಳಿ ಇರ್ಬೋದು, ಕೊಡುವಾಗ ವಿಸ್ತರಣೆ ಮಾಡುವಾಗ ಒಬ್ಬರಿಗೊಬ್ಬರು ಅಸಮಾಧಾನ, ಅದ್ರ ಬಗ್ಗೆ ಕಾಂಪಿಟಿಷನ್ ಪೈಪೋಟಿ ಇರುದೆ. ಅದ್ರ ಬಗ್ಗೆ ಒಂದಿಷ್ಟು ಹೇಳಿಕೆ ಕೊಟ್ಟಾಗ ಈಗ ಕುಮಾರಸ್ವಾಮಿ ಕೂಡ ಕೇಳಿ ಇಲ್ಲ, ಈಗ ಈಗಾಗಲೇ ಹೇಳಿಕೆ ಕೊಟ್ಟರು. ಸಿದ್ದರಾಮಯ್ಯ ಕೊಟ್ಟರು, ಕುಮಾರಸ್ವಾಮಿ ಕೊಟ್ಟರು, ಬಂಡೆಪ್ಪ ಕಾಶೆಂಪೂರ್ ಕೊಟ್ಟರು. ಅದು ಕೇಳಿ ಈಗ ಇವರು ಯಡಿಯೂರಪ್ಪ ಮತ್ತೆ ಈಗ ಮುಖ್ಯಮಂತ್ರಿ ಅಭಿವೃದ್ಧಿ ಬಗ್ಗೆ ಹೇಳ್ತಾರೆ. ಅಭಿವೃದ್ಧಿ ಬಗ್ಗೆ ನನಗೆ ಗೊತ್ತಿದೆ ಮಧುಸೂದನ್ ಅವರೇ, ಒಂದು ವಾರ 10 ದಿವಸ ಹಿಂದೆ ಆವಾಗಲೇ ಇನ್ಫಾರ್ಮೇಶನ್ ಇತ್ತು. ಏನಂತಂದ್ರೆ ಇವರನ್ನ ಯಡಿಯೂರಪ್ಪನ ಬಿಟ್ಟು ಡೈರೆಕ್ಟ್ ಅಮಿತ್ ಶಾನೇ ಡೀಲ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದೆ ಅಂತೇಳಿ ಅದು ಫೇಲ್ ಆಯ್ತು. ಇವ್ರಿಗೆ ಫೇಲ್ ಆಯ್ತು, ಏನೂ ಆಗಿಲ್ಲ. ಕಡೆಗೆ ಇವರಿಗೆ ಭಯ ಬಂತು ಏನಂತಂದ್ರೆ ನಮ್ಮವರೇ ಬಿಟ್ಟು ಹೋಗ್ತಾ ಇದ್ರು, ಇವ್ರು ಸಾಕಾಗಿದೆ ಅವ್ರಿಗೆ, ತಗೊಂಡೋಗಿ ಈ ಸಂಕ್ರಮಣ ಟೈಮಲ್ಲಿ, ಸಂಕ್ರಾಂತಿ ಟೈಮಲ್ಲಿ ಬಿಟ್ಟು ಅಲ್ಲಿ ತಗೊಂಡೋಗಿ ಕೂಡ ಹಾಕಿಸಿರ. ಪಾಪ ಹೆಂಗಾಗಬೇಕು ಅವರು? ಅವ್ರಿಗೆ ಕೂಡ ಇವರ ಮೇಲೆ ನಿಮ್ಮ ಕನಿಕರ ಕಾಳಜಿ ಅಸಮಾಧಾನ, ನಮ್ಮ ರಾಜ್ಯದ ಜನತೆ ಮೇಲೆ ಇರಲಿ. ಅಭಿವೃದ್ಧಿ ಬಗ್ಗೆ ಕಾರ್ಯಕ್ರಮ ಬಗ್ಗೆ ನೀವು ಏನು ಕೊಡ್ತಾ ಇವರು ಫೇಲಿಯರ್ ಆಗಿದ್ದಾರೆ ಅಂತ ಆಗದ ನಂತರ ಈಗ ಅಭಿವೃದ್ಧಿ ರೈತರು ಖಂಡಿತ ಈಗ ನಾಗೇಂದ್ರ ಅವರು ಹೇಳಿದ್ದು 100% ಕರೆಕ್ಟ್ ಇದೆ. ರೈತರ ಬಗ್ಗೆ ಕೂಡ ಕಾಳಜಿ ಯಾವ ಸರ್ಕಾರ ಏನು ತೊಂದರೆ ಇಲ್ಲ. ಫೇಲಿಯರ್ ಆಗಿ ಕಡೆಗೆ ಅಲ್ಲಿ ಮುಟ್ಟಿದ್ರಿ ಈಗ ಹೋಗಿ. ಓಕೆ, ಈಗ ನೀವು ಶರಣಾಗತಿ ಆಗ್ತಾ ಇದ್ದೀರಿ ಭಾರತೀಯ ಜನತಾ ಪಕ್ಷದವರಿಗೆ. ಸುಸ್ತಾಗಿದ್ದೀರಿ. ಎಷ್ಟಂತ ಮಾಡ್ತಿದ್ರು ಆಪರೇಷನ್, ಈಗ ಅವರು ಕ್ಲೈಮ್ಯಾಕ್ಸ್ ಹಂತದಲ್ಲಿ ಗೆಲ್ಲೋಕೆ ಬಂದಿದ್ದಾರೆ. ಯಾವ ಪ್ಲಾನ್ ಮಾಡಿದ್ರು ನಡೆದಿಲ್ವಲ್ಲ. 30 ಕೋಟಿ 60 ಕೋಟಿ ಕೊಟ್ಟರು ಬೆಳೆ ಅದ್ರ ಲಾಭ ಆಗಿಲ್ವಲ್ಲ. ಹೌದಾ? ಏನಿದೆ ಅಷ್ಟು ಕೊಡ್ತಾ ಇದ್ದಾರಾ? ಅಲ್ಲ, ಹಂಗ ಸುದ್ದಿ ನಮ್ದೇನಿಲ್ಲ ಸುದ್ದಿ. ಇವೆಲ್ಲ 60 ಈಗ ಗೋಮತ್ಸೂದನ್ ಅವರು ನೇರವಾದ ಒಂದು ಆರೋಪ ಮಾಡಿದ್ರು ಅಭಿವೃದ್ಧಿ ಬಗ್ಗೆ ಕೇಳುವಾಗ. ನಮ್ ಕೈಲಿ ಏನ್ರಿ ಇದೆ ಅಂತ ಹೇಳಿದ್ರು. ಹೌದಾ? ಅಂದ್ರೆ ಅನುದಾನ ಬಿಡುಗಡೆ ಆಗ್ತಾ ಇದೆ. ಸರ್ಕಾರ ಎಂಬುದು ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಕ್ಕಿಂತಲೂ ಪವರ್ಫುಲ್ ಅಪೋಸಿಷನ್ ಅವ್ರಿಗೆ ಮಾಡಿಸುವಂತ ತಾಕತ್ತು ಅವ್ರು ನಮ್ಮಿಂದ ಏನಾಗುತ್ತೆ ನಾನು ತಿಳಿದ ಮಟ್ಟಿಗೆ ನೀವು ಕೆಲಸ ಮಾಡಿಸಬೇಕು. ಅನುದಾನ ನಿಜಕ್ಕೂ ಬಿಡುಗಡೆ ಆಗ್ತಾ ಇರೋದು ಸಮಸ್ಯೆ ಆಗ್ತಿದ್ಯಾ ಇಲ್ವಾ, ಅಥವಾ ವಾಟ್ ಇಸ್ ದ ಆಕ್ಚುಯಲ್ ರೀಸನ್, ಅಥವಾ ನಮಗ್ ಮಾತ್ರ ಜಾಸ್ತಿ ಸಿಗ್ತಾ ಇಲ್ವಲ್ಲ ಅನುದಾನ ಅನ್ನುವ ಒಂದು ತಾರತಮ್ಯ ಏನಾದ್ರು ಆಗ್ತಾ ಇದೆಯಾ? ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಟಾಪ್ ಸ್ಟೋರಿ ಚಿಕ್ಕದಾದ ಬ್ರೇಕ್. ಬ್ಯಾಕ್. ಆಪರೇಷನ್ ಡ್ರಾಮಾ, ನಿಜಕ್ಕೂ ಆಪರೇಷನ್ ವೀರ್ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ತುಂಬಾ ಚರ್ಚೆಗೆ ಈಡಾಗ್ತಾ ಇರುವಂತ ವಿಚಾರ. ಎಸ್, ಗೋಮತ್ಸೂದನ್ ಅವರೇ, ನಿಮ್ಮ ಪಕ್ಷದ ಶಾಸಕರಿಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಅಭಿವೃದ್ಧಿ ವಿಚಾರ ನಮ್ಮ ಕೈಲಿ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ವಿರೋಧ ಪಕ್ಷ ಅನ್ನೋದು ವೇಸ್ಟಾ?
ಸರ್, ನೀವು ನಮ್ಮ ಪಕ್ಷದ ಶಾಸಕರಿಗೆ ಹಣ ಬಿಡುಗಡೆ ಆಗೋದಿರಲಿ ಸರ್, ಕಾಂಗ್ರೆಸ್ ಪಕ್ಷದವ್ರಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕಾಂಗ್ರೆಸ್ನವರೆಲ್ಲರೂ ಸಹ ಸಿದ್ದರಾಮಯ್ಯನವ್ರ ಹತ್ರ ಹೋದ್ರು, ನಮ್ಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ. ಕೊನೆಗೆ ಇಲ್ಲಪ್ಪ, ನನಗೆ ಉತ್ತರ ಕೊಡಕ್ಕಾಗಲ್ಲ, ಕುಮಾರಸ್ವಾಮಿನೇ ಕರೆಸ್ಬಿಡ್ತೀನಿ ಅಂತೇಳಿ ಕುಮಾರಸ್ವಾಮಿಯನ್ನೇ ನೇರವಾಗಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಗೆ ಕರೆಸ್ತೀನಿ ಅಂತಂದ್ರು. ಆದ್ರೆ ಆಮೇಲಿಂದ ಕೊನೆ ನಿಮಿಷಕ್ಕೆ ಯಾಕೋ ಆಗ್ಲಿಲ್ಲ. ಈಗ ಮೊನ್ನೆಯನ್ನು ನಡೆದಂತ ಬೆಳಗಾಂನ ಅಧಿವೇಶನದಲ್ಲಿ ನಾವು ವಿರೋಧ ಪಕ್ಷವಾಗಿ ಕೇಳಿದ್ದು ಒಂದೇ ಒಂದು ಸಂಗತಿ, ಏನಂತ ಅದು, ಸ್ವಾಮಿ ನೀವು ಅಧಿಕಾರಕ್ಕೆ ಬಂದಾಗ್ಲಿಂದ ಒಂದು ಮಂತ್ರ ಹೇಳ್ತಾ ಇದ್ರಿ, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ. ದಯಮಾಡಿ ಡೇಟ್ ಹೇಳಿ, ಇಲ್ಲಿಯ ತನಕ ಎಷ್ಟು ಸಾಲ ಮನ್ನಾ ಮಾಡಿದಿರಿ ಅಂತೇಳಿ ಫಿಗರ್ ಹೇಳಿ. ಯಾವ್ಯಾವ ಜಿಲ್ಲೆಯ ಆಣೆ ಮಾಡ್ತಿದಾರಲ್ಲ ಗೋಮತ್ಸೂದನ್ ಅವರೇ, ಸಾಲವನ್ನ ಮನ್ನಾ ಮಾಡಿದಿರಿ ಒಂದ್ ಪಟ್ಟಿ ಕೊಡಿ ಅಂತ ಕೇಳಿದ್ವಿ. ಅಲ್ಲ, ಮೋಸ್ಟ್ಲಿ ಆಣೆ ಮಾಡ್ತಾ ಇದ್ರು ಕೂಡ ನಂಬಿಕೆ ಬರ್ತಾ ಇಲ್ವಾ ಅಂತ ಕೇಳಿರ್ಬೋದಾ ಅಂತ. ಸನ್ಮಾನ್ಯ ಗೋಮನ್ಸೂರ್ ಸರ್, ಆಣೆ ಪ್ರಮಾಣ ಎಲ್ಲ ದೇವೇಗೌಡರು, ರೇವಣ್ಣ, ಕುಮಾರಸ್ವಾಮಿ ಮಧ್ಯೆ ಮಾತ್ರ ನಡೆಯೋದು ಸರ್. ಪ್ರಜಾಪ್ರಭುತ್ವದಲ್ಲಿ ಆಣೆ ಪ್ರಮಾಣ ನಡೆಯಲ್ಲ ಸರ್. ನಾವು ಕೇಳಿದ್ದೇನಂತ, ನಮಗೆ ಪಟ್ಟಿ ಕೊಡಿ, ಯಾವ್ಯಾವ ರೈತರು, ಯಾವ್ಯಾವ ಜಿಲ್ಲೆ, ಎಷ್ಟೆಷ್ಟು ರೂಪಾಯಿ ಪಟ್ಟಿ ಕೊಡಿ ಅಂತ ಕೇಳಿದ್ವಿ. ಪಟ್ಟಿ ಇಲ್ಲ ಇವ್ರ ಹತ್ರ. ಆಮೇಲೆ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳ ಮೇಲೆ ಬೈತಾರೆ. ಕೊನೆಗೆ ಹೇಳ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳೆಲ್ಲ ಸರ್ ಯಡಿಯೂರಪ್ಪನವ್ರ ಮಾತು ಕೇಳ್ತಾರೆ, ಅದಕ್ಕೆ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಅಂತಾರೆ. ಆಮೇಲೆ ಬಂದು ಹೇಳ್ತಾರೆ, ಅಯ್ಯೋ ನಾನೊಬ್ಬ ಕ್ಲರ್ಕ್ ಆಗಿ ಹೋಗ್ಬಿಟ್ಟಿದೀನಿ, ನಾನೊಬ್ಬ ಅನಾಥ ಶಿಶು ಆಗಿ ಹೋಗ್ಬಿಟ್ಟಿದೀನಿ, ನಾನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂತಾರೆ. ಏನಂತ ಹೇಳ್ಬೇಕು ಇವ್ರಿಗೆ ನಾವು? ಹೀಗಾಗಿ ಇದು ಅಂತ ಅಂತಾರೆ. ಸಮ್ಮಿಶ್ರ ಸರ್ಕಾರ ನಮ್ಮ ರಾಜ್ಯವನ್ನ ಆಳಲಿಕ್ಕೆ ಲಾಯಕ್ಕಿಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ. ಹೀಗಾಗಿ ನಿಮ್ಮ ಕೆಲಸ ಏನ್ ಮಾಡ್ಬೇಕು, ಕಸರತ್ತು ಏನ್ ಮಾಡ್ಬೇಕು, ಅದು ತೆರೆ ಮರೆಯಲ್ಲೋ ತೆರೆ ಮುಂದೇನೋ ಅದನ್ನ ಒಟ್ಟು ಮಾಡ್ತಾ ಇದ್ದೀರಿ. ಓಕೆ, ಎಸ್, ಈಗ ಅವ್ರು ಸ್ಪಷ್ಟವಾಗಿ 1 minute ಬಿಫೋರ್ ದಟ್ ನೀವು ಅವ್ರಿಗೆ ಆನ್ಸರ್ ಮಾಡ್ಲಿಕ್ಕಿಂತ ಮುಂಚಿತವಾಗಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಕೆಲವೊಂದು ಅಂಶಗಳಾದ್ರೂ ಸತ್ಯ ಇದಾವ ನೋಡೋಣ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯನವ್ರ ಹತ್ರ ಬರ್ತಾ ಇದ್ರು, ನಮಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ, ನಮ್ಮ ಮೇಲೆ ಯಾಕೆ ತಾರತಮ್ಯ ಮಾಡ್ತೀರಿ ಅನ್ನುವ ಪ್ರಶ್ನೆಗಳನ್ನ, ಕುಮಾರಸ್ವಾಮಿ ಅವರ ಮೇಲೆ ಇರುವಂತಹ ಆರೋಪಗಳನ್ನ ಅದನ್ನ ಸಿದ್ದರಾಮಯ್ಯನವರ ಹತ್ರ ಬಂದು ಹೇಳ್ಕೊಳ್ತಾ ಇದ್ರು. ಅದರ ಬಗ್ಗೆ ಮಾಹಿತಿ ಕೂಡ ಬಹಿರಂಗ ಆಗಿದೆ. ಎರಡು ವಿಚಾರಗಳನ್ನು ದಯಮಾಡಿ ಅವಕಾಶ ಕೊಡಬಹುದು. ಅಲ್ಲ, ಇದಕ್ಕೆ ಉತ್ತರ ಕೊಟ್ಕೊಂಡು ಹೋಗಿ, ನೀವು ಇದಕ್ಕೆ ಉತ್ತರ ಕೊಟ್ಕೊಂಡು ಹೋಗಿ. ನೋಡಿ, ಮೊನ್ನೆ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೈದರಾಬಾದ್ ಕರ್ನಾಟಕಕ್ಕೆ 1,500 ಕೋಟಿ ರೂಪಾಯಿನ ಏನು ಅನುದಾನ ಕೊಟ್ಟಿದ್ರು ಅದನ್ನ 2,000 ಕೋಟಿಗೆ ಮಾಡಿರ್ತಕ್ಕಂಥ 2,000 ಕೋಟಿಗೆ ಮಾಡಿರ್ತಕ್ಕಂಥ ತಾವು ನೋಡಿದ್ರೆ 500 ಕೋಟಿ ಹೆಚ್ಚು ಮಾಡಿರ್ತಕ್ಕಂಥದ್ದು. ಬಯಲುಸೀಮೆಯಲ್ಲಿ ಇರ್ತಕ್ಕಂಥ ಎಲ್ಲಾ 80 ಜನ ಒಂದ್ ನಿಮಿಷ ದಯವಿಟ್ಟು, ಬಯಲುಸೀಮೆಯಲ್ಲಿ ಇರ್ತಕ್ಕಂಥ 80 ಶಾಸಕರು 1,1 ಕೋಟಿ ರೂಪಾಯಿ ಅನುದಾನವನ್ನ ಅಲ್ಲೇ ಘೋಷಣೆ ಮಾಡಿದ್ರು. ಇದು ಗೊತ್ತಾಗ್ತಾ ಇಲ್ಲ. ಭಾಗದಲ್ಲಿ ಇರ್ತಕ್ಕಂಥ ಎಮ್ಎಲ್ಎಗಳು ಇವರೇನೇನೆ. ಮತ್ತೊಂದು ದಯಮಾಡಿ ಗೋಮನ್ಸನ್ ಅವರೇ ನೋಡಿ, ಇನ್ನೊಂದು ವಿಚಾರ, ರೈತರ ಸಾಲ ಮನ್ನಾ ಬಗ್ಗೆ ತಾವು ಪದೇ ಪದೇ ಮಾತನಾಡ್ತಾ ಇದ್ದೀರಾ. ಇವತ್ತು ದೇಶದಲ್ಲೂ ಕೂಡ ನಮ್ಮನ್ನು ಕಾಪಿ ಹೊಡಿತಾ ಇದ್ದೀರಾ. ಇರ್ಲಿ, ರೈತರಿಗೆ ಒಳ್ಳೇದಾದ್ರೆ ಸಂತೋಷ. 2007 ಡಿಸೆಂಬರ್ ಇಂದ 2017 ಡಿಸೆಂಬರ್ ಅಕ್ಟೋಬರ್ ತನಕ ಯಾರಿದ್ರು ಸ್ವಾಮಿ? ನೀವು ಬೆಳೆಸ್ಕೊಂಡ್ ಬಂದಿರ್ತಕ್ಕಂಥ ಪಾಪದ ಕೂಸನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಹೆಗಲ ಮೇಲೆ ಹಾಕೊಂಡು ಇವತ್ತು ಆ ಸಾಲವನ್ನು ತೀರಿಸ್ತಾ ಇದ್ದಾರೆ. ಆವತ್ತು ನೀವು ಸರ್ಕಾರಗಳು ಎಚ್ಚರಿಕೆ ತಗೊಂಡಿದ್ರೆ ಇವತ್ತು ನಮ್ಮ ರಾಜ್ಯದ ರೈತರಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ದಯವಿಟ್ಟು ಎರಡನೇದು ಕೇಳಿ, ಪ್ರೊಸೀಜರ್ ಅಲ್ಲಿ ಇವೇನು ರಾಷ್ಟ್ರೀಕೃತ ಬ್ಯಾಂಕ್ಗಳಿವೆ ಇವತ್ತಿನವರೆಗೂ ಕೂಡ ಮಾಹಿತಿ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರದಲ್ಲಿ ನೀವು ಯಾವತ್ತೂ ಕೂಡ ಈ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ರೈತರ ಸಾಲದ ಭಾಗವನ್ನ ಒಂದು ದಿನಾನು ಕೂಡ ಕೇಂದ್ರದಲ್ಲಿ ನೀವು ಮಾತಾಡಿ ತಗೊಂಡ್ಬರ್ತಕ್ಕಂಥ ಪ್ರಶ್ನೆ ಇಲ್ಲ. ಅಲ್ಲ, ಕರೆಕ್ಟ್, ಎಲ್ಲವೂ ಸರಿಯಾಗಿದೆ ಅಂತ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟ ಕಡೆ ರೈತ ಸಂಪೂರ್ಣವಾಗಿ ಆಗಿದ್ಯಾ? ಈಗ ಸಾಲವನ್ನು ನಾಗೇಂದ್ರ ಪ್ರಸಾದ್ ಅವರೇ, ಸಂಪೂರ್ಣವಾದ ಸಾಲ ಮನ್ನಾ ಆಗಿದ್ಯಾ? ಪ್ರಾಯೋಗಿಕವಾಗಿ ಸೇಡಮಲ್ಲು ಮತ್ತು ದೊಡ್ಡಬಳ್ಳಾಪುರದಲ್ಲಿ ಮಾಡಿ ಸಕ್ಸಸ್ ಆಗಿ ಎಲ್ಲ ರಾಜ್ಯ 8,000 ಕೋಟಿ ಮನ್ನಾ ಯಾರು ಸಾಲ ಮನ್ನಾ ಮಾಡಿದ್ದಾರೆ. ಹಾಗಾದ್ರೆ ಬರೋ ತಿಂಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳದ್ದು ತಿರುಗಿ 8,000 ಕೋಟಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಬರೋ ತಿಂಗಳು ಎಂಡಿಂಗ್ ಒಳಗಡೆ ತಿರುಗಿ 8,000 ಕೋಟಿ ರೂಪಾಯಿ ಸಾಲ ಮನ್ನಾ ಆಗುತ್ತೆ. ಅದು 2 ಲಕ್ಷ ರೂಪಾಯಿ ಸಾಲ. ಆದ್ರೆ ಮತ್ತೊಂದನ್ನ ಹೇಳಿದ್ರು, ಒಂದು ಗಮನಿಸಬೇಕು ನಾಗೇಂದ್ರ ಪ್ರಸಾದ್ ಅವರೇ, ಹಾಗೇನೆ ಹೇಳಿದ್ರು, ಈ ಆಣೆ ಪ್ರಮಾಣ ಎಲ್ಲ ಬಿಟ್ಬಿಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಒಂದು ನೆಸೆಸಿಟಿ ಇದೆಯಾ? ಅದನ್ನೆಲ್ಲ ಹಾಕೊಂಡು ಮಾಡುವಂತದ್ದು ಅಲ್ಲ ಹೇಳೋದು ನೀವು. ಅಲ್ಲ, ಒಂದ್ ನಿಮಿಷ, ಸಂವಿಧಾನ ಅಂತ ಇದೆ, ಪ್ರಜಾಪ್ರಭುತ್ವ ಅಂತ ಇದೆ, ನಂಬಿಕೆ ಅಂತಿದೆ. ಇಂಥದ್ದು ಇರುವಾಗ ನೀವು ಆಣೆ ಮೊರೆ ಹೋಗೋದು, ಅವ್ರ ಮೇಲೆ ಆಣೆ ಹಿಂಗೆಲ್ಲ ಮಾಡ್ತಾ ಇದ್ದಾಗ ನಿಮ್ಮನ್ನ ಆಡ್ಕೊಳ್ಳೋಕೆ ಮತ್ತೊಂದು ಆಹಾರ ಆಗುತ್ತೆ. ಅವ್ರ ಆಪರೇಷನ್ ಕಮಲ ಮಾಡ್ತಿದ್ದೀವಿ ಅನ್ನೋದಕ್ಕೇನಾದ್ರೂ ಸಾಕಷ್ಟು ವಿಚಾರಗಳನ್ನ ನೀವೇ ಬಿಟ್ಕೊಡ್ತಾ ಇದ್ದೀರಾ? ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಕ್ಲಿಯರ್ ಆಗಿದ್ದಾರೆ. ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೋಡಿ,
ಇವತ್ತು ಈ ರಾಜ್ಯದಲ್ಲಿ ಜನಗಳಿಗೆ ಸತ್ಯ Yes, yes, ಗೊತ್ತಾಗಬೇಕಾಗುತ್ತೆ. last word, ಈ ಗೋಮಚಂದ್ರ ರಾಜ್ಯದಲ್ಲಿ ಅವರೇ. Yes, ಜನಗಳಿಗೆ yes, ಸತ್ಯ yes, yes, ಗೊತ್ತಾಗಬೇಕಾಗುತ್ತೆ. one minute, one ಗಾಣ minute. ಇಟ್ಟಿದ್ದಾರೆ Yes, yes, ಗೊತ್ತಾಗ್ಲಿ. let him answer. ಅವರು ಪ್ರಾಮಾಣಿಕತೆಯನ್ನು ತೋರಿಸಿದ್ದಾರೆ ಸನ್ಮಾನ್ಯ ಗೋಮತ್ಸೂದನ್ ಅವರೇ, ಮುಖ್ಯಮಂತ್ರಿಗಳು. ಎಸ್ ಗೋಮತ್ಸೂದನ್ ಅವರೇ, ಲಾಸ್ಟ್ ವರ್ಡ್. ಸರ್, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ್ಲಿಂದನೂ ಸಹ ಅವರು ಹೆದರಿಕೆಯಿಂದ ಕಾಡ್ತಾ ಇದ್ದಾಗ ಹೆದರಿಕೆಯಿಂದ ಅವರು ಒಂದು ತರ ಅವರು ಆತಂಕಕ್ಕೆ ಒಳಗಾಗಿದ್ದಾರೆ. ಅವರು ಯಾವಾಗಲೂ ಹೇಳ್ತಾ ಇರೋದು ಏನಂತ ಅಂತಂದ್ರೆ, ನಾನು ದೈವ ಕೃಪೆಯಿಂದ ಆಗಿದ್ದೇನೆ, ನಾನು ರಾಹುಲ್ ಕೃಪೆಯಿಂದ ಆಗಿದ್ದೇನೆ ಅಂತ ಹೇಳಿ. ಅದಕ್ಕೇನೆ ಅವರು ರಾಹುಲ್ ಗಾಂಧಿ ದೈವ ಅಂತಾರ ಸರ್? ರಾಹುಲ್ ಗಾಂಧಿ ದೇವರು ಅಂತ. ಯಾವ ತಾಲೂಕು ಹೋಗಲ್ಲ. ಅವ್ರು ಇಲ್ಲಿ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವರು ಮುಖ ತೋರುತ್ತಾರೆ, ಇಲ್ಲ ಅಂದ್ರೆ ಎಲ್ಲಾ ಕಡೆ ದೇವಸ್ಥಾನಗಳಿಗೆ ಹೋಗ್ತಾರೆ. ಅವ್ರ ದೇವಸ್ಥಾನ ಮತ್ತು ರಾಹುಲ್ ಗಾಂಧಿ ಇವ್ರಿಬ್ಬರು ಬಿಟ್ರೆ ಜನರ ಹತ್ರನೂ ಹೋಗಲ್ಲ, ಯಾವ ತಾಲೂಕು ಹೋಗಲ್ಲ, ಯಾವ ರೈತರ ಹತ್ರನೂ ಹೋಗಲ್ಲ, ಏನೂ ಮಾಡಲ್ಲ ಅವರು. ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ, ಬೇರೆ ಏನೋ ಮಾಡ್ತಿದ್ದಾರೆ ಅಂತ ಅವ್ರು ಒಂದು ಹೇಳಿ. ಆಕಾಶದಲ್ಲಿ ಇರೋರು ಇದೆ ಬಿಡಿ, ದೇವರಾದ್ರೂ ನಂಬಿದ್ದಾರೆ, ಪರವಾಗಿಲ್ಲ. ಈ ರಾಜ್ಯದ ಒಳ್ಳೇದಕ್ಕಾಗಿ ಅವ್ರನ್ನ ದೇವ್ರ ಮೊರೆ ಹೋಗಿರೋದು ಸತ್ಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಈ ರಾಜ್ಯದ ಜನತೆಗೆ ಒಳ್ಳೇದಾಗ್ಬೇಕು. ಅವ್ರ ಆದ್ರೆ ಅಲ್ಲೇ ಯಾಕೆ ಕೂತ್ಕೋಬೇಕ್ರಿ? ಜನರ ನಡುವೆ ಹೋಗ್ಬೇಕಲ್ಲ. ಚುನಾವಣೆ ಸಮಯದಲ್ಲಿ ಏನಂತ ಹೇಳಿದ್ರಿ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೇವರು ಅಂತ ಹೇಳ್ತೀರಿ. ಆಮೇಲೆ ಚುನಾವಣೆ ಗೆದ್ದ ಮೇಲಿಂದ ಪ್ರಜೆಗಳು ದೇವರು ಅಲ್ವಾ? ಜನ ಬಿಜೆಪಿ ಅವರು ಸೇರಿ ಚೆನ್ನಾಗಿರ್ಬೇಕು ಅಂತ ಬೇಡ್ಕೊಂಡಿದ್ದಾರೆ. ಅವ್ರು ಏನಾದರೆ ನಾವು ಕೇಳ್ಕೊಳ್ತೀವಿ, ಆರು ಅವರು ಕೋಟಿ ಕೂಡ ಜನ ಅವರ ದೆವ್ವಗಳ ಕುಟುಂಬ ಸದಸ್ಯರು ಹಾಗಾದ್ರೆ? ಚೆನ್ನಾಗಿರ್ಲಿ. ಇಲ್ಲ, ಅವಾಗ ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಯಾವತ್ತೂ ಕೂಡ ಜನಪರವಾಗಿದ್ದಾರೆ ಆಯ್ತು ಆಯ್ತು, ಅಂತಕ್ಕಂಥದ್ದು ನಿಮ್ಮ ಸತ್ಯ ನಿಮ್ಮ ಅದು. ಅಭಿಮಾನವನ್ನ ಪಕ್ಷದ ಪರವಾಗಿ ನೀವು ಅಭಿಮಾನವನ್ನ ತೋರಿಸೋದನ್ನ ನಾವು ಒಪ್ಕೊಳ್ಳೋಣ, ಅದು ನಿಮ್ಮ ಡ್ಯೂಟಿ. ಆದರೆ ನಿಜಕ್ಕೂ ರಾಜ್ಯದ ಜನತೆಯನ್ನ ರಕ್ಷಣೆ ಮಾಡಬೇಕು ಅಥವಾ ಅವರ ಅಭಿವೃದ್ಧಿಗಳ ಬಗ್ಗೆ ಯೋಚನೆ ಮಾಡಬೇಕು, ಅವರ ಸಮಸ್ಯೆಗಳ ಬಗ್ಗೆ ಮಾತ್ರ ಸ್ಪಂದಿಸಬೇಕು ಅಂದ್ರೆ ಇನ್ನೂ ಒಂದಿಷ್ಟು ಒಳ್ಳೆಯ ವಿಚಾರಗಳೇನಾದ್ರೂ ಇದ್ದಾವ ಅನ್ನೋದನ್ನ ಸರ್, ಅವ್ರ ನಾವು ಜೊತೆಲಿ ಗಮನ 20 ತಿಂಗಳು ಹಾಕ್ಬೇಕಾಗಿದೆ. ನಾವು ಸರ್ಕಾರ Yes. ಮಾಡಿದಂತ ಸಂದರ್ಭದಲ್ಲಿ ತೋರಿಸಿದೀವಲ್ಲ ಸರ್, ಸಾಬೀತು ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ಅತಿ Okay, got ಚಿನ್ನದಂತ it. Thank you, ಸರ್ಕಾರ thank you, thank you. ಕೊಟ್ಟಿದ್ರಲ್ಲ Yes, yes, yes. Thank you, ಗೋಮತ್ಸೂದನ್ ಅವರು. ಲಾಸ್ಟ್ ವರ್ಡ್, ಜೆ ಬಾವರ್. ಒಟ್ಟಿನಲ್ಲಿ ಇವ್ರದ್ದು ಎಲ್ಲ ಫೇಲಿಯರ್ ಆಗಿ ಕಡೆಗೆ ಈಗ ಏನ್ ಮಾಡಿದ್ದಾರೆ, ಒಂದು ಈಗ ಅವರ ಆಪರೇಷನ್ ಸಕ್ಸಸ್ ಫೈಲೂರ 100% ಫೇಲಿಯರ್ ಆಗಿ ವಾಟ್ ಅಬೌಟ್ ಪೇಷಂಟ್? ಪೇಷಂಟ್ ಕೂಡ ಡೆಡ್ ಪೇಷಂಟ್ ಅಷ್ಟೇ ಆಯ್ತು. ಆಪರೇಷನ್ ಫೇಲ್, ಪೇಷಂಟ್ ಡೆಡ್. ಪೇಷಂಟ್ ಡೆಡ್ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಇದೆ. ಅಂದ್ರೆ not reachable. ಅದಕ್ಕೆ ಈಗ ಹೊಸ ನಾಟಕ ಮತ್ ಏನಂತಂದ್ರೆ, ನಮ್ಮ ಪ್ರಜೆಗಳ ಕಥೆ ಏನು? ನೀವು ಹೇಳಿ, ಈ ತರ ಉತ್ತರ ಕೊಟ್ಬಿಟ್ರೆ 6 ಜನ ರಾಜೀನಾಮೆ ಕೊಟ್ಟು ಅರಾಜಕತೆ ಅಂತ ಹೇಳ್ಕೊಂಡು ನಮ್ಮ ಗವರ್ನರ್ ರೂಲ್ ತರೋಣ ಅಂತ ಕಡೆದೊಂದು ಪ್ಲಾನ್ ಅದನ್ನ ಮಾಡ್ತಾ ಇದಾರೆ. ಅದು ಆಗುದಿಲ್ಲ, ಏನೂ ಆಗಲ್ಲ. ಓಕೆ, ಈ ವಿಚಾರದ ಬಗ್ಗೆ ನಿಮ್ಗೆ ವಿಶ್ವಾಸ ಇದೆ. ಖಂಡಿತ ವಿಶ್ವಾಸ ಥ್ಯಾಂಕ್ ಯು, ಇದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಏನೂ ಥ್ಯಾಂಕ್ ಯು ಆಗಲ್ಲ. ನಾಗೇಂದ್ರ ಸಂಕ್ರಾಂತಿ ಪ್ರಸಾದ್ ಅವರೇ, ಒಳ್ಳೆದಾಗಲಿ, ಜನರಿಗೆ ಒಳ್ಳೆದಾಗಲಿ, ಟಾಪ್ ಸ್ಟೋರಿ ಭಾಗಿಯಾದ್ರಿ. ನಿಮ್ಗೂ ಒಳ್ಳೆದಾಗಲಿ. ಧನ್ಯವಾದ. ಓಕೆ ಓಕೆ ಓಕೆ, ಎಸ್, ಥ್ಯಾಂಕ್ಸ್ ಅ ಲಾಟ್. ವೀಕ್ಷಕರೇ, ಇಲ್ಲಿ ಏನೇ ಅವರು ಕಾರಣಗಳನ್ನ ಹೇಳಿದ್ರು, ರಾಜಕಾರಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಜನಸಾಮಾನ್ಯರಿಗೆ ಅಥವಾ ಮತಗಳನ್ನು ಹಾಕದಂಥವ್ರಿಗೆ ಅದು ಸುಲಭವಾದಂಥ ವಿಷಯವಲ್ಲ. ಯಾಕಂತ ಹೇಳಿದ್ರೆ ನೀವು ಏನೇ ಹೇಳಿದ್ರು ಅದಕ್ಕೆ ಸಮರ್ಥನೆ ಕೊಡುವಂಥ ವಿಚಾರಗಳಿರುತ್ತವೆ. ಆದರೂ ಈ ಸಂಕ್ರಮಣ ಅಭಿವೃದ್ಧಿಯ ವಿಚಾರಕ್ಕೋಸ್ಕರ ಸಂಕ್ರಮಣ ಆಗುತ್ತಾ ಅನ್ನೋದನ್ನ ನಿರೀಕ್ಷೆ ಮಾಡೋಣ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಟಾಪ್ ಸ್ಟೋರಿ ಮುಗಿಸ್ತಾ ಇದ್ದೀನಿ. ನಾನು ರಾಘವ ಸೂರ್ಯ, ನಮಸ್ಕಾರ.